ಸಖರಾಯಪಟ್ಟಣ ಇತಿಹಾಸ ಪ್ರಸಿದ್ಧ ಶಕುನಿ ರಂಗನಾಥ ಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ 400 ವರ್ಷಗಳ ಇತಿಹಾಸವಿದೆ. ರಾಮನಿಗೂ ಪೌರಾಣಿಕ ಅಂತಹ ಇತಿಹಾಸವಿದೆ. ಸುಮಾರು ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಶಕುನಾದ್ರಿ ಗಿರಿ ಅಯ್ಯನಕೆರೆ ಪಕ್ಕದಲ್ಲಿದೆ. ಆ ಶಕುನಾದ್ರಿ ಬೆಟ್ಟದಲ್ಲಿ ಶಕುನ ರಂಗನಾಥ ಸ್ವಾಮಿ ಏನಿರ್ತಾರೋ ಅವರನ್ನೇ ಈ ಸಖರಾಯಪಟ್ಟಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಏನು ರಾಮಾಯಣ ಕಾಲದಲ್ಲಿ ಲಕ್ಷ್ಮಣನಿಗೆ ಪ್ರಜ್ಞೆ ತಪ್ಪುತ್ತೋ ಆ ಸಂದರ್ಭದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ತರಲಿಕ್ಕೆ ಹೋಗ್ತಾ ಇರ್ತಾನೆ. ಹೋಗುವ ಸಂದರ್ಭದಲ್ಲಿ ರಾವಣ ಹನುಮಂತ ಬರೋದನ್ನು ನಿಧಾನ ಮಾಡಬೇಕು ಅಂತ ಒಬ್ಬ ರಾಕ್ಷಸನ ರಾವಣ ನೇಮಕ ಮಾಡ್ತಾನೆ. ಏನು ರಾಕ್ಷಸ ಇರ್ತಾನೋ ಆ ಹನುಮಂತ ಸಂಜೀವಿನಿ ಪರ್ವತವನ್ನು ತರೋದನ್ನು ನಿಧಾನ ಮಾಡಬೇಕು ಅಂತ ಹೇಳಿ ರಾಮನ ಜ್ಞಾನವನ್ನು ಮಾಡಿ ಕೂರ್ತಾನಂತೆ. ಇನ್ನು ಹನುಮಂತ ಕೂಡ ನೋಡಿಬಿಟ್ಟು ಯಾರೋ ರಾಮನ ಜ್ಞಾನವನ್ನು ಮಾಡ್ತಿದ್ದಾರೆ ಅಂತೇಳಿ ಹನುಮಂತ ಕೂಡ ರಾಮನ ಜ್ಞಾನ ಮಾಡಲಿಕ್ಕೆ ತೊಡ್ಕೊಳ್ತಾನೆ. ಅಂತ ಏನು ರಾಮನ ಜ್ಞಾನದಲ್ಲಿ ತೊಡ್ಕೊಂಡಿರ್ತಾನೆ. ಆವಾಗ ಒಂದು ಅಶರೀರವಾಣಿ ಕೇಳುತ್ತೆ. ಒಬ್ಬ ರಾಕ್ಷಸ ಅವನು ನಿನ್ನ ಮೊಸಳೆ ರೂಪದಲ್ಲಿ ನಿನ್ನ ತಿನ್ಲಿಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಗ ಹನುಮಂತ ಎಚ್ಚರಗೊಂಡು ಆ ಮೊಸಳೆ ರೂಪದಲ್ಲಿರುವಂತಹ ರಾಕ್ಷಸನ 2 ತುಂಡುಗಳಾಗಿ ಸೀಳಿ ಒಂದು ಅಣಿತಾನೆ. ಅಣಿದಾಗ ಒಂದು ಅಯ್ಯನಕೆರೆಗೆ ಒಂದು ಮದಗದ ಕೆರೆಗೆ ಬೀಳುತ್ತೆ ಅಂತ ಇತಿಹಾಸ ಇದೆ. ಪಾಳೆಗಾರರ ಕಾಲದಲ್ಲಿ ಈ ಸಖರಾಯನ ಅಂತ ಪಾಳೆಗಾರ ಇರ್ತಾನೆ. ಆ ತಾಯಿಗೆ ಶಕುನ ರಂಗನಾಥ ಸ್ವಾಮಿ ಬಂದು ಕನಸಲ್ಲಿ ಹೇಳ್ತಾರಂತೆ, ನನ್ನನ್ನು ಈ ಸಖರಾಯಪಟ್ಟಣದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಈ ಸಖರಾಯಪಟ್ಟಣದಲ್ಲಿ ಈ ಶಕುನಿ ರಂಗನಾಥ ಸ್ವಾಮಿಯ ಸ್ಥಾಪನೆ ಮಾಡ್ತಾರೆ.